ಒಬ್ಬನ ಜೊತೆ ಓಡಿ ಹೋದವಳು ಅಂತ. ಈ ಮಾತನ್ನ ನಾನು ಚಿಕ್ಕವನಿರಬೇಕಾದ್ರೆ ನನ್ನ ಹೆತ್ತ ತಾಯಿಗೆ ಈ ಸಮಾಜ ಆಡಿದ ಮಾತುಗಳು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಉಳಿದವು. ನಿಮ್ಮಂತ ಶ್ರೀಮಂತ ಮನೆತನದ ಹೆಣ್ಣಿನ ಮೇಲೆ ನಮ್ಮಂತ ಬಡವರು ಕೈ ಹಾಕಿದ್ರೆ ನಮಗೊಂದು ನ್ಯಾಯ, ಅದೇ ನಮ್ಮಂತ ಬಡವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಿಮ್ಮಂತ ಶ್ರೀಮಂತ ಮನೆಯ ಗಂಡಸರ ಕೈ ಹಾಕಿದ್ರೆ ಅವ್ರಿಗೊಂದು ನ್ಯಾಯನಾ? ಇದೇ ಅಲ್ವಾ ನೀವು ಮಾಡಿಕೊಂಡಿರುವ ಕೋರ್ಟ್ ಕಾಯ್ದೆ ಕಾನೂನು? ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ. ಎಲ್ರಿಗೂ ಒಂದೇ ರೀತಿಯಾದಂತ ಕಾಯ್ದೆ ಕಾನೂನು ಇರುತ್ತೆ. ಇಷ್ಟಕ್ಕೂ ನಿನ್ನ ತಾಯಿಗೆ ಯಾರು ಅನ್ಯಾಯ ಮಾಡಿದ್ರು ಅಂತ ನನ್ನ ಮೇಲೆ ಸೇರಿ ತೀರಿಸಿಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ನ ತಾಯಿಗೂ ನನಗೂ ಏನೋ ಸಂಬಂಧ. ನನ್ನ ತಾಯಿಗೂ ನಿನಗೂ ಈ ವಿಷಯಕ್ಕೂ ಸಂಬಂಧ ಐತೆ. ಅವತ್ತು ನೀನ್ ಪರಿಪರಿಯಾಗಿ ಬೇಡ್ಕೊತಾ ಇದೆಯಲ್ಲ, ಇದೇ ರೀತಿ ಪರಿಪರಿಯಾಗಿ ಬೇಡಿಕೊಂಡು ನನ್ನ ತಾಯಿ ಕರುಣೆ ಇಲ್ಲದ ಕಟುಕ ನನ್ನ ತಾಯಿ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟ. ಆ ಸುಕ್ಕಿನ ಶ್ರೀಮಂತ ನನ್ನ ತಾಯಿ ಮಾನಹರಣವನ್ನೇ ಮಾಡಿದ. ಆದ್ರೆ ಕೊನೆಗೆ ನನ್ನನ್ನ ಈ ಭೂಮಿಗೆ ಹುಟ್ಟಿಸಿ ಅನಾಥನಾಗಿ ಬಿಟ್ಟು ನನ್ನ ತಾಯಿಯನ್ನು ಸೂಳೆಯನಾಗಿ ಬಿಟ್ಟು ಹೋಗ್ಬಿಟ್ಟ. ಅವನು ಪಡವಿಯಾದ ನನ್ನ ತಾಯಿಗೆ ಅನ್ಯಾಯ ಮಾಡದೆ ಹೋಗಿದ್ರೆ ಈ ಸಮಾಜದಲ್ಲಿ ನಾನು ದುಷ್ಟನಾಗ್ತಿರ್ಲಿಲ್ಲ, ಕಾಮುಕನಾಗ್ತಿರ್ಲಿಲ್ಲ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಬೇಕೆನ್ನುವ ಬಯಕೆ ನನಗೆ ಹುಡ್ತಾ ಇರಲಿಲ್ಲ. ನಡ, ಯಾರೋ ಮಾಡಿದ ಅನ್ಯಾಯವನ್ನು ಈಗ ನೆನಿಬೇಡ. ಸುಮ್ಮನೆ ಒಪ್ಪಿ ಬಂದ್ರೆ ನನಗೂ ಸರಸ, ನಿನಗೂ ಸೌಖ್ಯ. ಮಿಸ್ಟರ್ ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಳನ್ನು ನಿನಗೆ ಹಾರವಾಗಿ ಕೊಟ್ಟರು ನಿನ್ನ ತಾಯಿಯ ಬಗ್ಗೆ ಎಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿಸಿ ನನ್ನನ್ನ ನಿನ್ ತಂಗಿ ಅಂತ ತಿಳಿದುಕೊಂಡು ಬಿಟ್ಬಿಡು. ತಂಗಿ? ನಿನ್ನಂತ ಚಂದುಳ್ಳ ಛಲವೀರನಲ್ಲ ತಂಗಿ ಎಂದು ತಿಳಿದುಕೊಂಡ್ರೆ ಗಂಡು ಕುಲಕ್ಕೆ ಅವಮಾನ. ನಿನ್ನಂತ ಸುಂದರವಾದ ಯುವತಿಯರನ್ನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸಿದ್ರೆ ಮುಂದೊಂದು ದಿನ ಮಾನವ ಕುಲವೇ ನಶಿಸಿ ಹೋಗತ್ತೆ ಈ ಸಮಾಜದಲ್ಲಿ. ಸುಮ್ಮನೆ ಸಜ್ಜಾಗಿ ಬಾಯಿ ಮದನ ಮಜ್ಜನದ ಸಜ್ಜನಕ್ಕೆ, ನಿನ್ನ ಮದನ ಮಜ್ಜನದ ಸಜ್ಜನಕ್ಕೆ ಸಿದ್ಧವಾಗಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಓ, ಈ ದಟ್ಟವಾದ ಕಾಡಳುವಿಲಿ ಈತನ ಜೊತೆ ನಾನೇನಾದ್ರೂ ಹಠಕ್ಕೆ ಉಳಿದ್ರೆ ನನ್ನ ಘಟ ಉರುಳೋದಂತೂ ಕಟ್ಟಿಟ್ಟ ಬುದ್ಧಿ. ಸುಮ್ಮನೆ ಈತನನ್ನ ಪ್ರೀತಿಸುವ ನಾಟಕವಾಡಿ ಇಲ್ಲಿಂದ ನುಣುಚಿಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಬರೇ ಎದೆ ಓಡಿಸೋದು ಮಾಡ್ತಿಲ್ಲ ನೀ ಮಾಡ್ಬೇಡ. ನಮ್ಮ ಗಡಬಿಡಿ ಒಳಗೆ ಹಂಗ ಹಾಕಿದ್ವಿ. ಏನು ಮಾಡಲ್ಲ. ಹಾ, ನೀನ್ ನನ್ನ ಕರೆನ ಪ್ರೀತಿಸಾಕ್ತಿ. ಓ, ನಾ ಯಾತ್ರ ಅದೀನಿ. ಒಂದ್ ನಿಮಿಷ. ಈಗ ಇನ್ನೊಂದು 5 ನಿಮಿಷ ನಿಂತ್ರೆ ಸ್ವರ್ಗನೇ ತೋರಿಸ್ತಿದ್ದೆ. ಮಿಸ್ಟರ್ ನೀಲಕಂಠ, ಇದಿನ್ನೂ ಆರಂಭ ಅಂತವಲ್ಲ ಅಂತ ಹೇಳಿದೆ. ಅಂದ್ರೆ ನಮ್ಮ ತಂದೆ ಇತ್ತ ಕಡೆನೆ ಬರ್ತಿರ್ತಾರೆ, ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ಸಮಸ್ಯೆ ಆಗತ್ತೆ. ಅದನ್ನ ಆರಂಭ ನೀ ಸರಳ ಹೇಳ, ಅಟ್ಯಾಕ್ ಗಂಟ್ಲ ಬಿಗದು ಹಿಡಿದು ಆರಂಭ ಅಂದ್ರೆ ಇದ್ರಾಗ ಏನ ಗೂಟ ಇಟ್ಟಾಳ ನೀನ ಕೆತ್ತಿಸ್ಕೊಟ್ಟಂಗದಿ. ಸಮಸ್ಯೆ ಆಗ್ತಿದೆ. ಹಾಗೇನಿಲ್ಲ ನೀಲಕಂಠ, ಅದು ಆರಂಭ ಅಷ್ಟೇ. ಆಗಡೆ ಹಿಂಗೆ ಹೇಳಿದ್ದಂದ್ರೆ ನನಗೂ ಇದು ಗೂಟದ ಸಮಸ್ಯೆ ಬರ್ತಿದ್ದಿಲ್ಲ. ಅಂದ್ರೆ ನಿಂಗೆ ಗೂಟದ ಸಮಸ್ಯೆ ಇದೆ ಅಂದಂಗೆ ಪಕ್ಕ ನನಗೆ ಸಮಸ್ಯೆ ಬರ್ತಿದೆ. ಆಯ್ತು, ನನ್ನ ನಿನ್ನ ಮುಂದಿನ ಭೇಟಿ. ಅದಕ್ಕೆ ಇಷ್ಟೊಂದು ಆತರ ಪಡ್ತಾ ಇದೆಯಾ ನೀಲಕಂಠ? ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ನಾನೇ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಯಾಡ ಗೂಟದ ಒಂದೆ
ಆಗಳೆದೊಂದು ಇದು ಬರಬರಿ ಲೆಕ್ಕ ಇಟ್ಟಿ ಮತ್ ನೀ ಒಟ್ಟು ಗೂಟ ನೀನ ಕೆತ್ತಿಸ್ಕೊಟ್ಟಂಗದಿ ಆಯ್ತು ಸರಿ ಬರ್ತೀನಿ ಬರ್ಲಾ ಏಸದೋನ ಮೂರ ಇದು ದಂಡಿದೇನಿತ್ಲ ಇಂಗಳ ಗೂಟ ಇದ್ದಂಗ ಐತಿದ ನೀ ಚಾಪಿ ತೆಳಗ ನುಗ್ಗಿದ್ರ ನಾ ರಂಗೋಲಿ ತೆಳಗ ಸೂರಂಗ ಹೊಡೆಯೋ ಮಗಾದಿನ ಐತಿ ಬಾ ನಿನಗ ಮಾರಿ ಹಬ್ಬ